ಜಗತ್ತಿನಾದ್ಯಂತ ಫುಟ್ಬಾಲ್ ಫೀವರ್ ಈಗ ಜಾಸ್ತಿ ಆಗ್ತಾ ಇದೆ. ಮಿಡ್ನೈಟ್ 12:30 ಫಿಫಾ ವಿಶ್ವಕಪ್ನ ಫೈನಲ್ ಪಂದ್ಯ ನಡೆಯುತ್ತೆ. ಈ ಫೈನಲ್ ಪಂದ್ಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಂತ ಅನೇಕರು ಕಾಯ್ತಾ ಇದ್ದಾರೆ. ಇವತ್ತು ರಾತ್ರಿ 12:30 ಫಿಫಾ ವಿಶ್ವಕಪ್ ಫೈನಲ್ ಅನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ. ಅರ್ಜೆಂಟೀನಾ ಮತ್ತು ಸ್ಪೇನ್ ನಡುವೆ ಮಹಾ ಕದನ ನಡೆಯಲಿದೆ. ಫುಟ್ಬಾಲ್ ಫೈನಲ್ನತ್ತ ಜಗತ್ತಿನ ಕ್ರೀಡಾಭಿಮಾನಿಗಳ ಗಮನ ನೆಟ್ಟಿದ್ದಾರೆ. ಅರ್ಜೆಂಟೀನಾ ವರ್ಸಸ್ ಸ್ಪೇನ್, ಈ ಇಬ್ಬರ ನಡುವೆ ಯಾರಾಗ್ತಾರೆ ಚಾಂಪಿಯನ್ ಈ ಬಾರಿ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಅರ್ಜೆಂಟೀನಾ ಅದನ್ನು ಕೂಡ ಹಗುರವಾಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಸ್ಪೇನು ಅದು ಕೂಡ ಯಾರಿಗೇನೂ ಕಮ್ಮಿ ಇಲ್ಲ. ಎರಡು ಘಟಾನುಘಟಿ ಟೀಮ್ಗಳ ನಡುವೆ ಜಿದ್ದಾಜಿದ್ದಿನ ಕಣ ಏರ್ಪಡುತ್ತೆ. ಇವತ್ತು ನ್ಯೂ ಜೆರ್ಸಿಯ ಮೆಟ್ ಲೈಫ್ ಕ್ರೀಡಾಂಗಣದಲ್ಲಿ ಮ್ಯಾಚ್ ನಡೆಯುತ್ತೆ. ಕ್ರೀಡೆ ಇತಿಹಾಸದಲ್ಲೇ ಅತ್ಯಂತ ದುಬಾರಿ ಫೈನಲ್ ಪಂದ್ಯ ಇದು. ಅರ್ಜೆಂಟೀನಾ ವರ್ಸಸ್ ಸ್ಪೇನ್ ಫೈನಲ್ನ ಒಂದು ಟಿಕೆಟ್ ಬೆಲೆ 27 ಲಕ್ಷಕ್ಕೆ ಮಾರಾಟ ಆಗಿದೆ. ಅಷ್ಟೊಂದು ಪ್ರಮಾಣದಲ್ಲಿ ಖರೀದಿ ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ದುಬಾರಿ ಬೆಲೆಗೆ ಕೂಡ ಮಾರಾಟ ಆಗ್ತಾ ಇದೆ. ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಮತ್ತೆ ಕಪ್ ಗೆಲ್ಲುತ್ತಾ? ಲಿಯೋನೆಲ್ ಮೆಸ್ಸಿ ವರ್ಸಸ್ ಲ್ಯಾಮಿನ್ ಯಮಲ್ ಬಿಗ್ ಫೈಟ್ ನಡೆಯುತ್ತೆ ಇಬ್ಬರ ನಡುವೆ. ಇನ್ನು ಟೂರ್ನಿಯಲ್ಲಿ ಹಾಲಿ ವಿಶ್ವ ಚಾಂಪಿಯನ್ ಅರ್ಜೆಂಟೀನಾ ಅಬ್ಬರಿಸಲಿದೆ. 16 ವರ್ಷಗಳಿಂದ ಟ್ರೋಫಿ ಕನವರಿಕೆಯಲ್ಲಿ ಸ್ಪೇನ್ ತಂಡ ಇದೆ. 7 ಪಂದ್ಯಗಳಲ್ಲಿ ಬರೋಬ್ಬರಿ 19 ಗೋಲ್ಗಳನ್ನು ಅರ್ಜೆಂಟೀನಾ ಗಳಿಸಿದೆ. ಈ ಬಾರಿ ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ಗೋಲು ಗಳಿಸಿರುವಂತಹ ಅರ್ಜೆಂಟೀನಾ ಈ ಬಾರಿ ಗೆಲ್ಲುವ ಒಂದು ಹಪಹಪಿಯಲ್ಲಿದೆ. ಈ ವಿಶ್ವಕಪ್ನಲ್ಲಿ ಅತ್ಯಂತ ಕಡಿಮೆ ಗೋಲು ಬಿಟ್ಕೊಟ್ಟಿರುವಂತಹ ಸ್ಪೇನು, ಅಂದರೆ ತುಂಬ ಸ್ಟ್ರಾಂಗ್ ಆಗಿರುವಂತಹ ಡಿಫೆನ್ಸು. ಒಂದೆಡೆ ಅರ್ಜೆಂಟೀನಾ ಅತಿ ಹೆಚ್ಚು ಗೋಲ್ಗಳನ್ನು ಬಾರಿಸಿದ್ರೆ, ವಿಶ್ವಕಪ್ನಲ್ಲಿ ಅತ್ಯಂತ ಕಡಿಮೆ ಗೋಲ್ಗಳನ್ನು ಬಿಟ್ಕೊಟ್ಟಿರುವಂತಹ ಸ್ಪೇನ್ ಒಂದು ಕಡೆ ಡಿಫೆನ್ಸಿವು, ಮತ್ತೊಂದು ಕಡೆಯಲ್ಲಿ ಅಗ್ರೆಸಿವ್ ಪ್ಲೇ. ಈ ಎರಡರ ನಡುವೆ ಯಾವುದು ಗೆಲ್ಲುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. 39 ವರ್ಷದ ಅರ್ಜೆಂಟೀನಾದ ನಾಯಕ ಲಿಯೋನೆಲ್ ಮೆಸ್ಸಿ ಮೇಲೆ ಅನೇಕರು ಭರವಸೆ ಇಟ್ಟಿದ್ದಾರೆ. 19 ವರ್ಷದ ಸ್ಪ್ಯಾನಿಷ್ ಆಟಗಾರ ಲ್ಯಾಮಿನ್ ಯಮಲ್ ನಡುವೆ ಫೈಟ್ ನಡೆಯುತ್ತೆ. ಸಿಲಿಕಾನ್ ಸಿಟಿಯಲ್ಲೂ ಕೂಡ ಫಿಫಾ ವಿಶ್ವಕಪ್ನ ಜ್ವರ ಈಗ ಜಾಸ್ತಿ ಆಗ್ತಾ ಇದೆ. ನಾಳೆ ಕೇರಳದಲ್ಲಿ ಶಾಲೆ ಮತ್ತು ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಮೇಘಾಲಯದಲ್ಲೂ ಕೂಡ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಹೀಗಾಗಿ ಈ ಎರಡೂ ತಂಡಗಳ ನಡುವೆ ನಡೆಯುವಂಥ ಈ ಒಂದು ಹಣಾಹಣಿಯಲ್ಲಿ ಯಾರು ಗೆಲ್ತಾರೆ ಅನ್ನುವಂತಹ ಒಂದು ಕುತೂಹಲ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ನೋಡಿ, ಸರಿಸುಮಾರು 27 ಲಕ್ಷಕ್ಕೆ ಒಂದೊಂದು ಟಿಕೆಟ್ಗಳು ಮಾರಾಟ ಆಗಿದೆ. ಅರ್ಜೆಂಟೀನಾ ಹಾಗೂ ಸ್ಪೇನ್ ನಡುವೆ ಯಾರು ನಡೆಯುವಂಥ ಈ ಪಂದ್ಯದಲ್ಲಿ ಯಾರು ಗೆಲ್ತಾರೆ ಅನ್ನುವಂತಹ ಒಂದು ಕುತೂಹಲ ಜಾಸ್ತಿ ಆಗ್ತಾ ಇದೆ. ಇವತ್ತು ರಾತ್ರಿ 12:30 ಎರಡು ತಂಡಗಳ ನಡುವೆ ಹಣಾಹಣಿ ಆರಂಭವಾಗುತ್ತೆ. ಇದನ್ನು ಕಣ್ತುಂಬಿಕೊಳ್ಳೋದಕ್ಕೆ ಬೆಂಗಳೂರಿನಲ್ಲೂ ಕೂಡ ಫುಟ್ಬಾಲ್ನ ಅಭಿಮಾನಿಗಳು ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಮತ್ತೊಂದೆಡೆ ಕೆಲವು ರಾಜ್ಯಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಕೂಡ ಘೋಷಣೆ ಮಾಡಲಾಗಿದೆ. ಅಂದರೆ ಎಷ್ಟರ ಮಟ್ಟಿಗೆ ಫುಟ್ಬಾಲ್ ಫೀವರ್ ಜಾಸ್ತಿ ಆಗಿದೆ ಅನ್ನುವಂಥದ್ದನ್ನು ಇಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಅದರಲ್ಲಿ ಒಂದು ತುಂಬ ಬೇಜಾರಿನ ಸಂಗತಿ ಏನಂದರೆ, ಸಣ್ಣ ಪುಟ್ಟ ದೇಶಗಳು ಕೂಡ ಫುಟ್ಬಾಲ್ ಆಡ್ತಾ ಇದೆ. ಆದರೆ 140 ಕೋಟಿ ಜನಸಂಖ್ಯೆ ಹೊಂದಿರುವಂತಹ ದೇಶ ನಮ್ಮದು. ನಮ್ಮ ಟೀಮ್ಗಳು ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ, ಅವಕಾಶಗಳು ಸಿಗ್ತಾ ಇಲ್ಲ. ಒಳ್ಳೊಳ್ಳೆ ಆಟಗಾರರಿದ್ದಾರೆ, ಅವರಿಗೆ ಅವಕಾಶ ಇಲ್ಲ. ಹೀಗಾಗಿ IPLನಂತೆ ಫುಟ್ಬಾಲ್ಗೂ ಕೂಡ ಟೂರ್ನಿಗಳು ಆರಂಭ ಆಗಬೇಕು. ಅದಕ್ಕೂ ಕೂಡ ಕ್ರೇಜ್ ಇರೋರು ತುಂಬ ಜನ ಇದ್ದಾರೆ. ಅದಕ್ಕೂ ಕೂಡ ಪ್ರೋತ್ಸಾಹ ಸಿಗಬೇಕು ಅನ್ನುವಂತಹ ಬೇಡಿಕೆಗಳು ಜಾಸ್ತಿ ಇದ್ದಾವೆ. ಯಾಕಂದರೆ 140 ಕೋಟಿ ಜನಸಂಖ್ಯೆ ಹೊಂದಿರುವಂತಹ ದೇಶ ನಮ್ಮದು. ಅಲ್ಲಿಂದ ಒಂದು ಟೀಮ್ ಫಿಫಾಗೆ ಹೋಗಲ್ಲ ಅಂತಂದರೆ ನಿಜಕ್ಕೂ ಕೂಡ ಬೇಸರದ ವಿಚಾರ. ಈಗಾಗಲೇ ನೋಡ್ತಾ ಇದ್ದೀರಿ ನೀವು, ಕೆಲವು ರಾಜ್ಯಗಳಲ್ಲಿ ಶಾಲಾ ಕಾಲೇಜುಗಳಿಗೇ ರಜೆ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಅಂದರೆ ಎಷ್ಟರ ಮಟ್ಟಿಗೆ ಈ ಫುಟ್ಬಾಲ್ನ ಫೀವರ್ ಭಾರತದಲ್ಲಿ ಇದೆ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡ್ಕೊಳ್ಳಬಹುದು. ಅರ್ಜೆಂಟೀನಾ ಮತ್ತು ಸ್ಪೇನ್ ನಡುವೆ ಇವತ್ತು ಫೈನಲ್ ಪಂದ್ಯ ಇದೆ. ಈ ಇಬ್ಬರಲ್ಲಿ ಒಬ್ಬರು ಗೆಲ್ಲುವಂತಹ ಸಾಧ್ಯತೆ ಇದೆ. ಒಂದೆಡೆ ಅರ್ಜೆಂಟೀನಾ ಅತಿ ಹೆಚ್ಚು ಗೋಲ್ಗಳನ್ನು ಬಾರಿಸಿದೆ. ಅಂದರೆ ಅತಿ ಹೆಚ್ಚು ಅಗ್ರೆಸಿವ್ ಆಗಿ
ಗೋಲ್ ಬಾರಿಸುವಂತಹ ತಂಡ ಇದು ಒಂದು ಕಡೆ, ಮತ್ತೊಂದು ಕಡೆ ಸ್ಪೇನ್ ತಂಡ ಅತಿ ಹೆಚ್ಚು ಡಿಫೆನ್ಸಿವ್ ಆಗಿ ಆಡುವಂತಹ ತಂಡ, ಅಂದರೆ ಅತ್ಯಂತ ಕಡಿಮೆ ಗೋಲ್ಗಳನ್ನು ಕೊಟ್ಟಿರುವಂತಹ ತಂಡ. ಒಂದೆಡೆ ಡಿಫೆನ್ಸಿವ್, ಮತ್ತೊಂದು ಕಡೆ ಅಗ್ರೆಸಿವ್ ಪ್ಲೇ. ಈ ಎರಡರ ನಡುವೆ ಯಾರು ಗೆಲ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಡಿಫೆನ್ಸಿವ್ ತಂಡ ಗೆಲ್ಲತ್ತಾ ಅಥವಾ ಅತಿ ಹೆಚ್ಚು ಗೋಲ್ಗಳನ್ನು ಬಾರಿಸುವಂತಹ ತಂಡ ಗೆಲ್ಲತ್ತಾ ಅನ್ನೋ ಕುತೂಹಲ ಒಂದು ಕಡೆ. ಮತ್ತೊಂದು ಕಡೆ ಗ್ರೌಂಡ್ನಲ್ಲೇ ಈ ಮ್ಯಾಚನ್ನು ವೀಕ್ಷಣೆ ಮಾಡಬೇಕು ನಾವು ಅಂತ ಕಾತುರತೆಯಿಂದ ಕಾಯ್ತಾ ಇದ್ದವರು ಒಂದು ಕಡೆ, ಮತ್ತೊಂದು ಕಡೆ ಭಾರಿ ಬೆಲೆ ಕೊಟ್ಟು ಈ ಟಿಕೆಟ್ ಖರೀದಿ ಮಾಡಿದ್ದಾರೆ ಈ ಪಂದ್ಯವನ್ನು ವೀಕ್ಷಣೆ ಮಾಡೋದಕ್ಕೆ ಅಂತ. ಸರಿಸುಮಾರು 27 ಲಕ್ಷ ಖರ್ಚು ಮಾಡಿ ಒಂದೊಂದು ಟಿಕೆಟ್ ಖರೀದಿ ಮಾಡಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಅಂದರೆ ಎಷ್ಟರ ಮಟ್ಟಿಗೆ ಫುಟ್ಬಾಲ್ನ ಒಂದು ಫೀವರ್ ಇದೆ ಅನ್ನುವಂಥದ್ದು ಎಲ್ರಿಗೂ ಇಲ್ಲಿ ಅರ್ಥ ಗೊತ್ತಾಗುತ್ತೆ ಇದರಿಂದನೇ. ಹೀಗಾಗಿ ಇದೊಂದು ತುಂಬ ದುಬಾರಿ ಪಂದ್ಯ ಅಂತ ಹೇಳಲಾಗ್ತಾ ಇದೆ. ನ್ಯೂ ಜೆರ್ಸಿ ಮೆಟ್ ಲೈಫ್ನಲ್ಲಿ ನಡೀತಾ ಇರುವಂತಹ ಒಂದು ಪಂದ್ಯ ಇದು. ಇದನ್ನು ಕಣ್ಣು ತುಂಬಿಕೊಳ್ಳೋದಕ್ಕೆ ತುಂಬ ಜನ ಅಭಿಮಾನಿಗಳು ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಅನೇಕ ಕಡೆಗಳಲ್ಲಿ ಹೋಟೆಲ್ಗಳಲ್ಲೂ ಕೂಡ ಫುಟ್ಬಾಲ್ ಫೈನಲ್ ಪಂದ್ಯವನ್ನು ವೀಕ್ಷಣೆ ಮಾಡೋದಕ್ಕೆ ಅಂತ ಅವಕಾಶವನ್ನು ಮಾಡಿಕೊಡ್ಲಾಗ್ತಾ ಇದೆ. ಅಲ್ಲೂ ಕೂಡ ಸಾಕಷ್ಟು ತಯಾರಿಗಳನ್ನು ಮಾಡಲಾಗಿದೆ. ಮತ್ತೊಂದು ಕಡೆಯಲ್ಲಿ ಈ ಫೈನಲ್ ಪಂದ್ಯವನ್ನು ವೀಕ್ಷಣೆ ಮಾಡೋದಕ್ಕೆ ಅಂತ ಅನೇಕ ಕಡೆಗಳಲ್ಲಿ ಆಯೋಜನೆಗಳನ್ನು ಕೂಡ ಮಾಡಲಾಗಿದೆ. ಇನ್ನು ಕೆಲವು ರಾಜ್ಯಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಕೂಡ ಘೋಷಣೆ ಮಾಡಲಾಗಿದೆ ಪಂದ್ಯ ವೀಕ್ಷಣೆ ಮಾಡೋದಕ್ಕೆ ಅಂತ. ಹೀಗಾಗಿ ಅರ್ಜೆಂಟೀನಾ ಹಾಗೂ ಸ್ಪೇನ್ ನಡುವೆ ನಡೆಯುವಂತಹ ಈ ಮಹಾ ಕದನದಲ್ಲಿ ಯಾವ ತಂಡ ಗೆಲ್ಲುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ ನಾವು. ಅರ್ಜೆಂಟೀನಾ ಮತ್ತು ಸ್ಪೇನ್ ನಡುವೆ ಇವತ್ತು ಫೈನಲ್ ಪಂದ್ಯ ಇದೆ. ತುಂಬ ಕುತೂಹಲಗಳಿದ್ದಾವೆ. ಒಂದು ತಂಡ ತುಂಬ ಅಗ್ರೆಸಿವ್ ಆಗಿ ಆಡುವಂತಹ ತಂಡ, ಅತಿ ಹೆಚ್ಚು ಗೋಲ್ಗಳನ್ನು ಬಾರಿಸಿರುವಂತಹ ತಂಡ. ಮತ್ತೊಂದು ತಂಡ ತುಂಬ ಡಿಫೆನ್ಸಿವ್ ಆಗಿ ಆಡುವಂತಹ ತಂಡ, ಅತಿ ಕಡಿಮೆ ಗೋಲ್ಗಳನ್ನು ಕೊಟ್ಟಿರುವಂತಹ ತಂಡ ಈ ಒಂದು ಸಂಪೂರ್ಣ ಟೂರ್ನಿಯಲ್ಲಿ. ಹೀಗಾಗಿ ಎರಡೂ ತಂಡಗಳು ಕೂಡ ತುಂಬ ಸ್ಟ್ರಾಂಗ್ ಆಗಿರುವಂತಹ ತಂಡಗಳು. ಎರಡು ತಂಡಗಳ ನಡುವೆ ನಡೆಯುವಂತಹ ಹಣಾಹಣಿಯಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಯಾರ ಕೈ ಮೇಲಾಗತ್ತೆ ನೋಡಬೇಕಾಗತ್ತೆ. ಅದರಲ್ಲೂ ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ಗೆದ್ದು ಬೀಗ್ತಾ ಇರುವಂತಹ ಅರ್ಜೆಂಟೀನಾ ಈ ಬಾರಿ ಸೋಲುಂಡತ್ತಾ ಅಥವಾ ಸ್ಪೇನ್ ದೇಶ ಈ ಬಾರಿ ನಿರಾಸೆಯಿಂದ ಮತ್ತೆ ವಾಪಸ್ ಮನೆಗೆ ಹೋಗುತ್ತಾ? ಈ ಬಾರಿ ಅರ್ಜೆಂಟೀನಾ ಗೆದ್ದು ಬೀಗತ್ತಾ ಮತ್ತೆ, ಅಥವಾ ಸ್ಪೇನ್ ಈ ಬಾರಿ ವಿಜಯದ ಪತಾಕೆಯನ್ನು ಹಾರಿಸುತ್ತಾ? ಇದೆಲ್ಲವನ್ನು ಕೂಡ ನೋಡಬೇಕಾಗುತ್ತೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮಾತಾಡಿದ್ದಾರೆ, ಕೇಳಿ. ಯುವಕರಿಗೆ ನಿಮ್ಮ ಯುವಕರ ಇಚ್ಛೆಯಂತೆ, ನಿಮ್ಮ ಯುವಕರ ಮನವಿಯಂತೆ ಬಹಳ ಜನ ನನಗೆ ಮೆಸೇಜ್ ಆಗ್ತಾ ಇದ್ರಿ, ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರಿ. ಸೊ ಅವರ ಭಾವನೆಯಂತೆ ನಾವು ಪರ್ಮಿಷನ್ ಅನ್ನು ಕೊಟ್ಟಿದ್ದೇವೆ. ನೀವೆಲ್ಲರೂ ಕೂಡ ಬಹಳ ಶಾಂತಿಯಿಂದ ವರ್ತನೆ ಮಾಡಬೇಕು. ಕಾನೂನು ಚೌಕಟ್ಟು ಬಹಳ ಇಂಪಾರ್ಟೆಂಟು. ನಮ್ಮ ಪೊಲೀಸ್ ಆಫೀಸರ್ಸು ಎಲ್ಲ ಕಡೆನೂ ಕ್ಯಾಮ್ರಾಗಳನ್ನ ಇಟ್ಟಿದ್ದಾರೆ. ಸೊ ಬಹಳ ಕಾಮಾಗಿರಬೇಕು. ಇದು ನಾವು ಎಷ್ಟು ಶಾಂತಿ ಪ್ರಿಯರು ನಾವು ಬೆಂಗಳೂರಿನವರು, ಕರ್ನಾಟಕದವರು ಅಂತ ನಾವು ತೋರಿಸ್ಬೇಕಾಗ್ತದೆ. ಸೊ ಐ ಅಪೀಲ್ ಟು ಆಲ್ ಆಫ್ ಯು, ಯು ಎಂಜಾಯ್ ಫುಟ್ಬಾಲ್, ಯು ಎಂಜಾಯ್ ವೆದರ್ ಹೂ ವಿನ್ಸ್ ಆರ್ ಹೂ ಲೂಸಸ್, ದಟ್ ಇಸ್ ಡಿಫ್ರೆಂಟ್. ಯಾರು ಗೆಲ್ಲಿ ಯಾರು ಸೋಲಿ ನೀವೆಲ್ಲ ಮಾಡಿ, ಆದರೆ ನಿಮ್ಮ ತಾಳ್ಮೆನ ಯಾರು ಕೂಡ ಕಳ್ಕೊಳ್ಬಾರ್ದು. ನಾನು ಸರ್ಕಾರದ ಪರವಾಗಿ ನಾನು ಎಲ್ಲ ನನ್ನ ಯುವಕರಿಗೆ ಮತ್ತು ಫುಟ್ಬಾಲ್ ಅಭಿಮಾನಿಗಳಿಗೆ, ಕ್ರೀಡಾ ಅಭಿಮಾನಿಗಳಿಗೆ ಏನೋ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮಾತನಾಡ್ತಾ ಇರುವಂಥದ್ದನ್ನು ಕೇಳಿಸ್ಕೊಳ್ತಾ ಇದ್ರಿ. ಸಾಕಷ್ಟು ಗೊಂದಲಗಳಿರುತ್ತೆ. ಅದರ ಜೊತೆಗೆ ಮ್ಯಾಚ್ ನೋಡುವಂತಹ ಸಂದರ್ಭದಲ್ಲೂ ಕೂಡ ಕೆಲವರು ಗೊಂದಲಗಳನ್ನು ಸೃಷ್ಟಿ ಮಾಡುವಂಥವ್ರು ಇರ್ತಾರೆ. ಹೀಗಾಗಿ ತುಂಬ ಜನ ಈ ಬಾರಿ ಫೈನಲ್ ಪಂದ್ಯ ನೋಡಬೇಕು ನಾವು ಅಂತ ಹೇಳಿದ್ರು, ತಮ್ಮ ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ರು. ಹಾಗಾಗಿ ನಾವು ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಆದರೆ ಯಾವುದೇ ಗದ್ದಲಗಳನ್ನು ಸೃಷ್ಟಿ ಮಾಡದೆ, ಯಾವುದೇ ರೀತಿಯಲ್ಲಿ ಗೊಂದಲಗಳನ್ನು ಸೃಷ್ಟಿ ಮಾಡದೆ, ಕಾನೂನು ಚೌಕಟ್ಟಿನಲ್ಲಿ ಮ್ಯಾಚನ್ನು ವೀಕ್ಷಣೆ ಮಾಡಬೇಕು ಅಂತ ಹೇಳಿದ್ದಾರೆ.
ಈ ಬಗ್ಗೆ ಮಾತನಾಡೋದಕ್ಕೆ ಮಾಡೆಲಿಂಗ್ ಮಾಡ್ತಾ ಇರುವಂತಹ ಸಂಗೀತಾ ಹೊಳ್ಳ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಗೀತಾ ಹೊಳ್ಳ ಅವರೇ ನಮಸ್ಕಾರ. ಸಂಗೀತಾ ಅವರೇ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ನಿಮ್ಗೆ ಕೇಳಿಸ್ತಾ ಇದೆಯಾ? ಫುಟ್ಬಾಲ್ನ ಫೈನಲ್ ಪಂದ್ಯ, ಅದರಲ್ಲೂ ಅರ್ಜೆಂಟೀನಾ ಹಾಗೂ ಸ್ಪೇನ್ ಎರಡು ತಂಡಗಳನ್ನು ನೋಡಿದಾಗ ಒಂದು ತಂಡ ಅತಿ ಹೆಚ್ಚು ಗೋಲ್ಗಳನ್ನು ಬಾರಿಸಿದೆ, ಮತ್ತೊಂದು ತಂಡ ತುಂಬ ಡಿಫೆನ್ಸಿವ್ ಆಗಿ ಆಡ್ತಾ ಇದೆ. ಹೀಗಾಗಿ ಎರಡರ ನಡುವಿನ ಈ ಪಂದ್ಯವನ್ನು ನಾವು ಹೇಗೆ ನೋಡಬಹುದು? ಎರಡರ ನಡುವೆ ಯಾರ ಕೈ ಮೇಲಾಗಬಹುದು ನಿಮ್ಮ ಅಂದಾಜಿನ ಪ್ರಕಾರ ಅಂತ? ಆಕ್ಚುಲಿ ಇದೇನ್ ಗೊತ್ತಾ, ಇದು ಕೇವಲ ಒಂದು ಫೈನಲ್ ಅಲ್ಲ, ಇದು ಎರಡು ಫುಟ್ಬಾಲ್ ತತ್ವಗಳ ಕ್ಷಣ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈಗ ಸ್ಪೇನು ಕೂಡ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ಆಡ್ತಾ ಇದೆ, ಹಾಗೆ ಅರ್ಜೆಂಟೀನಾ ಕೂಡ ಅದು ಹಾಲಿ ಚಾಂಪಿಯನ್. ಅದು ಅಲ್ಲದೆ ಈಗ ಎಲ್ಲರೂ ಹೆಚ್ಚಾಗಿ ನೋಡೋದು ಲಿಯೋನೆಲ್ ಮೆಸ್ಸಿಗೋಸ್ಕರ. ಅವರು ಕೆಲವರು ಹೇಳ್ತಾರೆ ಅವ್ರದ್ದು ಮೋಸ್ಟ್ಲಿ ಇದು ಕೊನೆ ವಿಶ್ವಕಪ್ ಪಂದ್ಯ ಅಂತ ಕೆಲವರೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಕ್ರಿಸ್ಟಿಯಾನೋ ರೊನಾಲ್ಡೋ ಅವರದ್ದು ಕೂಡ ಆಯ್ತು, ಅವರು ಪೋರ್ಚುಗಲ್ಗೋಸ್ಕರ ಇದು ಮಾಡಿ ಲಾಸ್ಟ್ ವೀಕೆ ಹೋದ್ರಲ್ಲ, ಔಟ್ ಆಗಿ ಹೋದ್ರು. ಬಟ್ ನಾವೀಗ ಲಿಯೋನೆಲ್ ಮೆಸ್ಸಿ ಅವರದ್ದು ಅತ್ಯದ್ಭುತವಾದಂತಹ ಒಂದು ಕ್ಷಣವನ್ನ ನೋಡ್ಲಿಕ್ಕೆ ಇಡೀ ವಿಶ್ವವೇ ಕಾತುರದಿಂದ ಕಾಯ್ತಾ ಇದೆ. ಅದು ಅಲ್ಲದೆ ಏನಂತ ಹೇಳಿದ್ರೆ ಈಗ ಕ್ರಿಸ್ಟಿಯಾನೋ ರೊನಾಲ್ಡೋ ಇರ್ಬೋದು ಅಥವಾ ಲಿಯೋನೆಲ್ ಮೆಸ್ಸಿ ಅವರೆಲ್ಲ ಒಂದು ಇದಲ್ಲ, ಅವರೆಲ್ಲ ಒಂದು ಏನು ಲೆಜೆಂಡ್ರಿ. ನಮ್ಗೀಗ ಸಚಿನ್ ತೆಂಡೂಲ್ಕರ್ ಇರ್ಬೋದು, ವಿರಾಟ್ ಕೊಹ್ಲಿ ಇರ್ಬೋದು, ಅಥವಾ ರೋಹಿತ್ ಶರ್ಮಾ ಅಥವಾ ಬೇರೆಯವರೆಲ್ಲ ಇದ್ದಾರಲ್ಲ, ಅದೇ ರೀತಿ ನಾವು ಫುಟ್ಬಾಲ್ ಅಲ್ಲಿ ಯಾರು ದಿಗ್ಗಜರು ಲೆಜೆಂಡ್ರಿ ಯಾರಂತ ಕೇಳಿದ್ರೆ ಲಿಯೋನೆಲ್ ಮೆಸ್ಸಿ ಅಂತ ಹೇಳ್ಬೋದು, ಕ್ರಿಸ್ಟಿಯಾನೋ ರೊನಾಲ್ಡೋ ಅಂತ. ಇವರಿಗೆಲ್ಲ ಹೇಗೆ ಆಕ್ಚುಲಿ ನಾ ಹೇಳೋದ್ ಪ್ರಕಾರ ಇವತ್ತು ಸ್ವಲ್ಪ ಮೇಲುಗೈ ಸಾಧಿಸುವಂತಹ ಟೀಮ್ ಸ್ಪೇನ್ ಇರ್ಬೋದು. ಯಾಕಂತ ಹೇಳಿದ್ರೆ ಒಂದು ಎಸ್ಟಿಮೇಟೆಡ್ ವಿನ್ ಪ್ರೊಬಾಬಿಲಿಟಿ ಹೇಳೋದ್ರ ಪ್ರಕಾರ 55 to 60% ಸ್ಪೇನ್ ವಿನ್ ಆಗುವಂತ ಚಾನ್ಸಸ್ ಇದೆ. ಅದೇ ಅರ್ಜೆಂಟೀನಾ ಅವರಿಗೆ ಐ ಥಿಂಕ್ 40 to 45% ಆಗುವಂತ ಚಾನ್ಸಸ್ ಇದೆ. ಯಾಕಂತ ಹೇಳಿದ್ರೆ ಅಲ್ಲಿ ಸಿಕ್ಕಾಪಟ್ಟೆ ರೀಸನ್ ಇದೆ. ಯಾಕಂತ ಹೇಳಿದ್ರೆ ಸ್ಪೇನ್ ಅವರದ್ದು ಒಂದು ಬಾಲ್ ಪೊಸಿಷನ್ ತುಂಬಾ ಚೆನ್ನಾಗಿದೆ, ಮತ್ತೆ ಅವರು ಒಂದು ಟೀಮ್ ಕೋಆರ್ಡಿನೇಷನ್ ಆಗಿ ಆಡ್ತಾರೆ, ಮತ್ತೆ ಅವ್ರದ್ದೊಂದು ಟೆಕ್ನಿಕಲ್ ಕಂಟ್ರೋಲ್ ಇದೆ. ಮತ್ತೆ ಇದು ಏನಂತ ಹೇಳಿದ್ರೆ ಈ ಫುಟ್ಬಾಲ್ ಇರ್ಬೋದು ಅಥವಾ ವಿಶ್ವಕಪ್ ಯಾವುದೇ ಇರ್ಲಿ, ಫುಟ್ಬಾಲೇ ಇರ್ಲಿ ಅಥವಾ ಕ್ರಿಕೆಟೇ ಇರ್ಲಿ, ಅವ್ರದ್ದು ಹೇಗಂತ ಹೇಳಿದ್ರೆ ಅದು ಅಷ್ಟು ಪ್ರೆಷರ್ ಇರುತ್ತೆ. ಅದರಲ್ಲಿ ನಾವು ಫಿಸಿಕಲ್ ಆಗಿ ಅಲ್ಲ, ಮೆಂಟಲಿ ಹೇಗೆ ನಾವು ಪ್ರಿಪೇರ್ ಆಗಿರ್ತೇವೆ ಆ ಒತ್ತಡವನ್ನ ಸೇರಿಸ್ಕೊಳ್ಳೋದಕ್ಕೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ಆಕ್ಚುಲಿ ಅರ್ಜೆಂಟೈನಾ ಅವರದ್ದು ಕೂಡ ಒಂದು ಇದಿದೆ, ಪಾಸಿಟಿವ್ ಇದೆ. ಏನಂತ ಹೇಳಿದ್ರೆ ಅವರು ಹಾಲಿ ಚಾಂಪಿಯನ್ಸ್ ಹೌದು, ಅದಾದ್ಮೇಲೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ, ಅದಾದ್ಮೇಲೆ ಅವರು ಲಾಸ್ಟ್ ಮೂಮೆಂಟ್ ಅಲ್ಲೂ ಕೂಡ ಟರ್ನಿಂಗ್ ಮಾಡ್ಬೋದು, ಅವರು ಆ ಗೇಮ್ ಅನ್ನ ಟರ್ನಿಂಗ್ ಮಾಡಿ ಬಿಡ್ತಾರೆ. ಸೊ ಅದೆಲ್ಲ ಅವ್ರದ್ದೊಂದು ಪಾಸಿಟಿವ್ ಅಂತಾನೆ ಹೇಳ್ಬೋದು. ಅಲ್ಲದೆ ಏನಂತ ಹೇಳಿದ್ರೆ ಇವತ್ತು ಎಲ್ಲರೂ ಕಾತುರದಿಂದ ಕಾಯ್ದು, ಯಾಕಂತ ಹೇಳಿದ್ರೆ ಲಿಯೋನೆಲ್ ಮೆಸ್ಸಿ ಅವರು ಏನ್ ಮಾಡ್ತಾರೆ, ಇದು ಅವ್ರದ್ದು ಅಂತಿಮ ಪಂದ್ಯವ ಅಂತ ಇಡೀ ವಿಶ್ವವೇ ಕಾಯ್ತಾ ಇದೆ. ಅಲ್ಲದೆ ಏನಂತ ಹೇಳಿದ್ರೆ ಇದು ಅವರೆಲ್ಲಾದ್ರೂ ವಿನ್ ಆದ್ರೆ ಸತತ 2ನೇ ಬಾರಿ ಅರ್ಜೆಂಟೈನಾ ವಿನ್ ಆಗುವಂತ ಚಾನ್ಸಸ್ ಇದೆ. ಅದು ಅಲ್ಲದೆ ಈಗ ಹೇಳ್ತಾರಲ್ಲ, ಸತತವಾಗಿ 2ನೇ ಬಾರಿ ವಿನ್ ಆಗುದು ಅದು ಅಷ್ಟು ಕಷ್ಟ, ಅದು ಅಷ್ಟು ಸುಲಭದ ಮಾತಲ್ಲ ಆಕ್ಚುಲಿ. ಅದು ಅಲ್ಲದೆ ಏನಂತ ಹೇಳಿದ್ರೆ ಈಗ ಸ್ಪೇನ್ ಅಲ್ಲಿ ಎಲ್ಲರೂ ಯಂಗ್ಸ್ಟರ್ಸ್ ಇದ್ದಾರೆ, ಇವರು ಅರ್ಜೆಂಟೈನಾದಲ್ಲಿ ಎಲ್ಲರೂ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ಸ್ ಇದ್ದಾರೆ. ಇದು ಹೇಳ್ತಾರಲ್ಲ, ಯುವ ಶಕ್ತಿ ವರ್ಸಸ್ ಎಕ್ಸ್ಪೀರಿಯನ್ಸ್, ಅನುಭವಿ ಪ್ಲೇಯರ್ಸ್ ಜೊತೆಗೆ ಒಂದು ಕಾಳಗ ಅಂತ ಇವತ್ತದು. ಓಕೆ, ಈಗ ಈ ಅನುಭವಿ ಮತ್ತೆ ಮತ್ತೊಂದು ಕಡೆಯಲ್ಲಿ ಹೊಸ ಆಟಗಾರರಿದ್ದಾರೆ, ಇವರ ನಡುವಿನ ಈ ಪಂದ್ಯವನ್ನ ಹೇಗೆ ನೋಡಬಹುದು, ನಾವು ಯಾವ ರೀತಿಯಾಗಿ ನೋಡಬಹುದು ಅಂತ? ಆಕ್ಚುಲಿ ಏನ್ ಗೊತ್ತಾ ಸರ್, ಇದನ್ನ ತುಂಬಾ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಈಗ ಯಾವುದೇ ಒಂದು ಇದಿರ್ಲಿ, ಯಂಗ್ಸ್ಟರ್ಸ್ ವರ್ಸಸ್ ಎಕ್ಸ್ಪೀರಿಯನ್ಸ್ಡ್ ಏನಾಗ್ಬಹುದು, ಎಲ್ಲರಿಗೂ ಇಡೀ ವರ್ಲ್ಡ್ ನೋಡ್ತಾ ಇದೆ ಏನಾಗ್ಬಹುದು, ಯಾರು ವಿನ್ ಆಗ್ತಾರೆ. ಯಾಕಂತ ಹೇಳಿದ್ರೆ ಏನ್ ಬೇಕಾದ್ರೂ ಆಗ್ಬೋದು ಲಾಸ್ಟ್ ಮೂಮೆಂಟ್ ತನಕ. ಯಾಕಂತ ಹೇಳಿದ್ರೆ ನಿಮ್ಗೀಗ ಎಕ್ಸ್ಪೀರಿಯನ್ಸ್ ವಿನ್ ಆಗುತ್ತಾ ಅಥವಾ ಯಂಗ್ಸ್ಟರ್ಸ್ ಇದು ಒಂದು ಕೋಆರ್ಡಿನೇಷನ್ ಗೇಮ್ ವಿನ್ ಆಗುತ್ತಾ ಅಂತ. ಯಾಕಂತ ಹೇಳಿದ್ರೆ ಈಗ ವಿಶ್ವಕಪ್ ಗೆಲ್ಲುವುದು ಕೇವಲ ಒಂದು ಪ್ರತಿಭೆಯಿಂದ ಅಲ್ಲ, ಅದನ್ನು ನಾವು ಮೆಂಟಲಿ ಪ್ರಿಪೇರ್ ಆಗಿರ್ಬೇಕು. ಆ ಸ್ಟ್ರೆಸ್ ಅನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಪ್ರೆಷರ್ ಅನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು, ಅದು ಮತ್ತೆ ಮಾನಸಿಕ ದೃಢತೆ ಇರಬೇಕು ನೀವು. ಅದೇ ಒಂದು ಅತಿ ದೊಡ್ಡ ಆಯುಧ ಅಂತಾನೆ ಹೇಳ್ಬೋದು. ಅಲ್ಲದೆ ನಾನು ಈಗ ಹೇಳಿದೆ, ಸ್ಪೇನ್ ಅವರಿಗೆ ಜಾಸ್ತಿ ಇದೆ. ಯಾಕಂತ ಹೇಳಿದ್ರೆ ಅಲ್ಲಿ ಲ್ಯಾಮಿನೆ ಯಾಮಲ್ ಅಂತ ಇದ್ದಾನೆ, ಹಿ ಇಸ್ ಅ ವೆರಿ ವಂಡರ್ಫುಲ್ ಪ್ಲೇಯರ್. ಹಾಗೆ ನಾವು ರೋಡ್ರಿ, ಇವರು ಕ್ಯಾಪ್ಟನ್ ಸ್ಪೇನ್ ಇದು, ಅವರು ಕೂಡ ಅಷ್ಟು ಒಳ್ಳೆ ಒಂದು ಏನಂತ ಹೇಳಿದ್ರೆ ಅಷ್ಟು ಅಗ್ರೆಸಿವ್ ಆಗಿ ಆಡ್ತಾ ಇದ್ದಾರೆ. ಈಗ ನಾವು ಇದು ಮಾಡ್ಬೇಕು ಎಂತಂದ್ರೆ ಕಾದು ನೋಡ್ಬೇಕು, ಲಿಯೋನೆಲ್ ಮೆಸ್ಸಿ ಅವರ ಎಕ್ಸ್ಪೀರಿಯನ್ಸ್ಡ್ ಗೇಮ್ ವಿನ್ ಆಗುತ್ತಾ ಅಥವಾ ಈ ಯಂಗ್ಸ್ಟರ್ಸಿನವರದ್ದು ಒಂದು ಅಂದ್ರೆ ಹೇಳ್ತಾರಲ್ಲ ಒಂದು
ಯುವ ಜನರ ಒಂದು ಆ ಒಂದು ಎಂತ ಹೇಳ್ತಾರೆ ಸ್ಪಿರಿಟ್ ಗೇಮ್ ವಿನ್ ಹಾ. ಆಗುತ್ತಂತ. ಯಾಕಂತ ಹೇಳಿದ್ರೆ ಈಗ ಒಂದು ಸ್ಪೇನ್ ಫೈನಲ್ ಅಲ್ಲಿ ಒಂದು ಸಣ್ಣ ತಪ್ಪು ಕೂಡ ಮಾಡಿದ್ರು ಕೂಡ ಪಂದ್ಯವನ್ನ ಸಂಪೂರ್ಣವಾಗಿ ಅದು ಚೇಂಜ್ ಮಾಡುತ್ತೆ. ಒಂದೊಂದು ತಪ್ಪು ನೀವು ಮಾಡಿದ್ರು ಕೂಡ ಅದು ನಿರ್ಣಾಯಕವಾದಂತಹ ಪಾತ್ರವನ್ನು ವಹಿಸುತ್ತೆ ಸರ್. ಓಕೆ, ಧನ್ಯವಾದಗಳು ಮೇಡಮ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಇನ್ನು ಪಂದ್ಯದಲ್ಲಿ ಇವತ್ತು ಯಾರು ಗೆಲ್ತಾರೆ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ಭಾರತದಲ್ಲೂ ಕೂಡ ಈಗ ಈ ಪಂದ್ಯವನ್ನು ವೀಕ್ಷಣೆ ಮಾಡೋದಕ್ಕೆ ತುಂಬ ಜನ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಅದರಲ್ಲೂ ಆ ಒಂದು ನ್ಯೂ ಜೆರ್ಸಿಯಲ್ಲಿ ಇರುವಂತಹ ಮೆಟ್ ಲೈಫ್ ಕ್ರೀಡಾಂಗಣ ಏನಿದೆ, ಇಲ್ಲಿ ಲೈವ್ ಆಗಿ ಆ ಮ್ಯಾಚನ್ನು ವೀಕ್ಷಣೆ ಮಾಡೋದಕ್ಕೆ ಸರಿಸುಮಾರು 27 ಲಕ್ಷ ದುಡ್ಡು ಕೊಟ್ಟು ಟಿಕೆಟ್ ಖರೀದಿ ಮಾಡಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಹೀಗಾಗಿ ಇದು ತುಂಬ ದುಬಾರಿಯಾಗಿರುವಂತಹ ಒಂದು ಮ್ಯಾಚ್ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ತುಂಬ ದುಬಾರಿಯಾಗಿರುವಂತಹ ಒಂದು ಆಟ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ತುಂಬ ಜಾಸ್ತಿ ಖರ್ಚು ಮಾಡಿದ್ದಾರೆ. ಅದೇ ರೀತಿಯಾಗಿ ಟಿಕೆಟ್ಗಳು ಕೂಡ ತುಂಬ ಹೆಚ್ಚಿನ ಬೆಲೆಯದ್ದಾಗಿದ್ದರೂ ಕೂಡ ಕಳ್ಳೆಪುರಿಯಂತೆ ಮಾರಾಟ ಆಗಿದ್ದಾವೆ. ಒಂದು ಕಡೆ ಸೀನಿಯರ್ಸ್ಗಳ ತಂಡ, ತುಂಬ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ಸ್ ಇರುವಂತಹ ತಂಡ, ತುಂಬ ತಮ್ಮ ಎಕ್ಸ್ಪೀರಿಯನ್ಸನ್ನು ಬಳಕೆ ಮಾಡಿ ಗೋಲ್ಗಳನ್ನು ಬಾರಿಸುವಂತಹ ತಂಡ. ಮತ್ತೊಂದು ಕಡೆ ತುಂಬ ಡಿಫೆನ್ಸಿವ್ ಆಗಿ ಆಡುವಂತಹ ತಂಡ, ಹೊಸ ಯುವ ನಾಯಕರ ಒಂದು ತಂಡ, ಯುವ ಆಟಗಾರರ ತಂಡ. ಈ ಎರಡೂ ತಂಡಗಳಲ್ಲಿ ಯಾವ ತಂಡ ಮೇಲುಗೈ ಸಾಧಿಸುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಅದರಲ್ಲೂ ಮೆಸ್ಸಿಯವರದ್ದು ಇದು ಕೊನೆಯ ಒಂದು ಪಂದ್ಯ ಆಗಬಹುದು ಅನ್ನೋ ಮಾತುಗಳು ಕೂಡ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಲಿಯೋನೆಲ್ ಮೆಸ್ಸಿ ಈ ಪಂದ್ಯದಲ್ಲಿ ಗೆದ್ದು ಇಲ್ಲಿಂದ ಅವರು ವಿದಾಯವನ್ನು ಪಡ್ಕೊಳ್ತಾರ, ಅಥವಾ ಒಂದು ವೇಳೆ ಈ ಪಂದ್ಯದಲ್ಲಿ ಸೋತಿದ್ದೇ ಆದರೆ ಮತ್ತೆ ಆಟ ಮುಂದುವರಿಸ್ತಾರ, ಹೇಗೆ ನೋಡಬೇಕಾಗತ್ತೆ.